ಯೋಗರಾಜ್ ಭಟ್ರ ಬಳಗದಿಂದ ಬಂದಂಥ ಎಲ್ಲ ಕಲಾವಿದರು ಇಂಡಸ್ಟ್ರಿಯಲ್ಲಿ ಒಂದು ಮೈಲುಗಲ್ಲಾಗಿ ನಿಂತಿರುವಂಥದ್ದು. ಸೊ ಈಗ ಅವರು ಯಾವುದೇ ಸಿನಿಮಾ ಆಗಲಿ ಆ ಸಿನಿಮಾದ ನಟಿ ಯಾರು, ನಾಯಕ ಯಾರು ಅನ್ನೋದು ಸಾಕಷ್ಟು ಹುಡುಕಾಟ ಇದ್ದೇ ಇರುತ್ತೆ. ಸೊ ಈಗ ಹೊಸ ಒಂದು ಜನ್ರೇಷನ್ಗೆ ತಕ್ಕದಾದ ಒಂದು ಹೊಸ ಕಲಾವಿದರನ್ನ ಇಂಡಸ್ಟ್ರಿ ಕೊಡ್ತಾ ಇದ್ದಾರೆ. ಯಾಕಂದರೆ ಮನದ ಕಡಲು ಅಂತ ಈಗ ಆಲ್ರೆಡಿ ಸಿನಿಮಾದ ಕಂಟೆಂಟ್ಗಳನ್ನು ನೋಡಿದ್ರ, ಸಿನಿಮಾದ ಸಾಂಗ್ ಆಗಲಿ ಕಂಟೆಂಟ್ ಆಗಲಿ ತುಂಬ ದೊಡ್ಡ ರೀಚ್ ಆಗಿದೆ. ಸೊ ಸದ್ಯಕ್ಕೆ ನಮ್ಮ ಜೊತೆಗೆ ಈಗ ಮೈಸೂರಿನಲ್ಲಿ ಸಿಕ್ಕಿದ್ರೆ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿದ್ದೀವಿ. ಇಲ್ಲಿಂದ ಮೆಟ್ಲತ್ತು ಮೂಲಕ ಒಂದು ಸಿನಿಮಾದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಜೊತೆಗೆ ಸಿನಿಮಾದ ನಾಯಕನಾದಂಥ ಸುಮುಖ್ ಮತ್ತೆ ನಾಯಕಿ ರಾಶಿಕಾ ಶೆಟ್ಟಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಒಂದೊಳ್ಳೆ ಸ್ಟಾರ್ಟ್ ಆ್ಯಕ್ಚುಲ್ ಆಗಿ ಬೆಟ್ಟದ ಕೆಳಗಡೆ ಪಾದದಿಂದ ಹೋಗ್ತಾ ಇದೀವಿ, ಮೇಲ್ಗಡೆ ಮೆಟ್ಲು ಹತ್ಕೊಂಡು. ಅದಕ್ಕೂ ಮುನ್ನ ಮಹಾರಾಜರ ಆಶೀರ್ವಾದ ಸಿಕ್ಕಿದೆ ನಿಮ್ಮ ಸಿನಿಮಾಗೆ. ಸೊ ಎಷ್ಟು ಖುಷಿ ಇದೆ ಅಂತ? ಸೂಪರ್. ಇವತ್ತು ಬೆಳಗ್ಗೆನೆ ಶುರು ಮಾಡಿದೀವಿ ನಾವು. 5 ಗಂಟೆಗೆ ಎದ್ದು ಇಲ್ಲಿ ಬಂದು ಇವತ್ತೊಂದು ಸ್ವಚ್ಛ ಭಾರತ ಒಂದು ಆರ್ಗನೈಸೇಷನ್ ಇಲ್ಲಿ ನಡೀತಾ ಇದೆ. ಗಂಧದ ಗುಡಿ ಫೌಂಡೇಶನ್ ಅಂತ ಮೈಸೂರಲ್ಲಿ. ಚಾಮುಂಡಿ ಬೆಟ್ಟ ಇದು ಈ ಮೆಟ್ಲಿನೆಲ್ಲ ಕ್ಲೀನ್ ಮಾಡೋದು ಅಂತ ಒಂದು ಆರ್ಗನೈಸೇಷನ್. ಸೊ ಇದಕ್ಕೆ ಮಹಾರಾಜರು ಬಂದಿದ್ರು, ನಾವು ಇದರಲ್ಲಿ ಭಾಗಿಯಾಗಿದ್ದೀವಿ. ನಮ್ಮ ಸಿನಿಮಾ ಪ್ರಮೋಷನ್ ಜೊತೆ ಒಂದು ಒಳ್ಳೆ ಕೆಲಸನೂ ಮಾಡ್ತಾ ಇದೀವಿ ನಮ್ಮ ಕರ್ನಾಟಕಕ್ಕೆ, ನಮ್ಮ ಮೈಸೂರಿಗೆ. ಸೊ ಮೈಸೂರು ಹುಡುಗಿಯವರು, ನೀವು ಹೇಳಿ. ಮೂಲತಃ ಮೈಸೂರಿನವರೇ. ಒಂದು ಖುಷಿ ವಿಚಾರ, ಯಾಕಂದರೆ ಚಾಮುಂಡಿ ಬೆಟ್ಟ ಆಗಲಿ ಮೊದಲ ಸಿನಿಮಾ ಎಲ್ಲವೂ ಕನೆಕ್ಷನ್ನು. ಮೊದಲ ಸಿನಿಮಾಗೆ ಈ ಥರದೊಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಥರ ಒಂದು ಲೈಕ್ ಕೆಲಸದ್ರ ಮಧ್ಯೆ ನಮ್ಮ ಸಿನಿಮಾ ಕೂಡ ನಾವು ಪ್ರಮೋಟ್ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಮೈಸೂರು ರಾಜರನ್ನ ನಾವು ಮೀಟ್ ಮಾಡಿದ್ದು ಲೈಕ್ ಸೆಕೆಂಡ್ ಟೈಮ್, 2ನೇ ಸಲ ನಮ್ಮ ಸಿನಿಮಾಗೆ ಆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ರಿಯಲಿ ಹ್ಯಾಪಿ. ಆ ಚಿಕ್ಕ ಹುಡುಗಿ ಇದ್ದಾಗಲೆಲ್ಲ ಬಂದು ಓಡಾಡ್ಕೊಂಡು ಹೋಗ್ತಾ ಇದೆ, ಬೆಟ್ಟ ಹತ್ತುತ್ತಿದ್ದೆ. ಇವಾಗ ನಾನು ಸಿನಿಮಾ ಪ್ರಮೋಟ್ ಮಾಡಕ್ಕೆ ಬರ್ತಿದ್ದೀನಿ. ಖುಷಿ. ಸಿನಿಮಾ ಬಗ್ಗೆ ಮಹಾರಾಜರು ಏನಾದ್ರು ಮಾತನಾಡಿದ್ರೆ ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಂಡು? ಅವ್ರು ಆ್ಯಕ್ಚುಲಿ ಇದು 2ನೇ ಬಾರಿ ನಾವು ಮೀಟ್ ಮಾಡ್ತಾರೆ ಸಿನಿಮಾದ ವಿಚಾರಕ್ಕೆ. ಅವ್ರಿಗೆ ಲಾಸ್ಟ್ ಟೈಮ್ ಹೇಳಿದ್ರು, ಚೆನ್ನಾಗಾಗಲಿ ಸಿನಿಮಾ, ನಮಗೆ ಅಂತ ಒಂದು ಶೋ ಇಡಿ. ಯಾಕಂದರೆ ಯೋಗರಾಜ್ ಸರ್ ಅವ್ರಿಗೆ ಇಷ್ಟ. ಅವ್ರು ಹೇಳಿದ್ರು, ಯೋಗರಾಜ್ ಭಟ್ ಅವ್ರು ಎಲ್ಲಿ ಲಾಸ್ಟ್ ಟೈಮ್ ಕೇಳಿದ್ರು ಅವರು. ಸೊ ಈಸ್ ವೆರಿ ಹ್ಯಾಪಿ. ನಮಗೆ ಇದು ಇವಾಗ ಒಂಥರ ಮುಖಪರಿಚಯ ಚೆನ್ನಾಗಾಗ್ಬಿಟ್ಟಿದೆ. ಸೊ ಇವಾಗ ನೋಡಿದಾಗೂ ಹಾಯ್ ಮತ್ತೆ ಇದ್ದೀರಾ ಅಂತ ಅವರು. ಸೊ ಇಟ್ಸ್ ಎ ನೈಸ್ ಥಿಂಗ್. ಆಮೇಲೆ ಇನ್ನೊಂದು ವಿಶೇಷವಾದ ವಿಷಯ ಅಂದರೆ, ನಾನು ಫಸ್ಟ್ ಟೈಮ್, ನಾನು ಯಾವಾಗಲೂ ರೋಡಿಂದ ಹೋಗಿದ್ದೀನಿ ಮೇಲೆ. ಇದು ನಾನು ಫಸ್ಟ್ ಟೈಮ್ ನಾನು ಮೆಟ್ಲು ಹತ್ತಿದ ಚಾಮುಂಡಿ ಬೆಟ್ಟದ್ದು. ನಾನು ಲಕ್ಕಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಶುರು ಮಾಡೋಣ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗೋಣ. ಜೈ ಮನದ ಕಡಲು, ಜೈ ಚಾಮುಂಡೇಶ್ವರಿ. ಜೈ ಮನದ ಕಡಲು. ಮಾರ್ಚ್ 28 ಸೊ ಮೇ ಬಿ ನಿದ್ರೆಲ್ಲೂ ಕನ್ವರಿಕೆ ಅದು ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಕೂಡ ಮನದ ಕಡಲು ಮಾರ್ಚ್ 28, ಮನದ ಕಡಲು ಮಾರ್ಚ್ 28. ಇನ್ನು ಸಿನಿಮಾದ ಆರಂಭ ಅಂತ ಬರೋದಾದ್ರೆ, ಭಟ್ರ ಬಳಗ ಅಂತಂದ್ರೆ ತುಂಬ ಕಣ್ಣುಗಳು ಕಾಯ್ತಾ ಇರುತ್ತೆ. ಯಾಕಂದರೆ ಈ ಸಿನಿಮಾ ಬಗ್ಗೆ ಅಥವಾ ಸಿನಿಮಾದಲ್ಲಿ ಬರುವಂಥ ಕಲಾವಿದರ ಬಗ್ಗೆ. ಸೊ ಈ ಜನ್ರೇಷನ್ಗೆ ತಕ್ಕದಾದ ಒಂದು ಜೋಡಿಗಳನ್ನು ಈ ಸಿನಿಮಾ ಮೂಲಕ ತರ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಮುಂಗಾರು ಮಳೆ ಈ ಥರದ್ದೆಲ್ಲ ಕಂಟೆಂಟ್ ಕೇಳಿದಾಗ ಮಳೆ ಬಗ್ಗೆ ಹೇಳ್ತಾ ಇದ್ರಿ, ಕಡಲ್ ಅಂದರೆ ತುಂಬಿರುವಂಥ ಜಾಗ ತೋರಿಸ್ತಾ ಇದ್ದಾರೆ. ಸೊ ಈ ಕಥೆಯ ಬಗ್ಗೆ ಮಾತನಾಡೋದಾದರೆ, ಈ ಸಿನಿಮಾ ನೀವು ಟೈಟ್ಲ್ ಹೇಳ್ದಂಗೆ ಮನದ ಕಡಲು. ಆ್ಯಕ್ಚುಲಿ ಇದು ಒಂದು ಕಡಲಲ್ಲೇ ಸಿನಿಮಾ ಮಾಡಿರೋದು. ಫುಲ್ಲು ಸೂಪರ್ ಒಂದು ಕ್ಲೈಮ್ಯಾಕ್ಸ್. ಸರ್ ಸಿನಿಮಾ ಕ್ಲೈಮ್ಯಾಕ್ಸ್ಗಳು ನಿಮ್ಗೆ ಗೊತ್ತಲ್ಲ ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇಮೋಷನಲ್ ಆಗಿರೋದು ಅಂತ. ಈ ಸಿನಿಮಾನು ಫುಲ್ಲು ಒಂದು ಸಮುದ್ರದಲ್ಲಿ ಸೂಪರ್ ಆಗಿರೋ ಒಂದು ಸೀಕ್ವೆನ್ಸ್ ಇಟ್ಟಿದ್ದಾರೆ. ಆ್ಯಂಡ್ ಇದು ಒಂದು ಲವ್ ಸ್ಟೋರಿನೇ. ಮುಂಗಾರು ಮಳೆ ಆದಮೇಲೆ ಈ ಥರ ಒಂದು ಎಪಿಕ್ ಲವ್ ಸ್ಟೋರಿ ಮತ್ತೆ ಸರ್ ಮಾಡಿರೋದು. ಒಂದು ಹುಡುಗ, 2 ಹುಡುಗಿಯರು, ಏನಾಗುತ್ತೆ ಪ್ರಶ್ನೆಗಳು ಉಂಟಾಗುತ್ತೆ. ಕುತೂಹಲ ಜಾಸ್ತಿ ಇರುತ್ತೆ ಇವಾಗ ಜನಕ್ಕೆ, ಏನು ಇದು ಸಿನಿಮಾ ಅಂತ. ಸೊ ಬನ್ನಿ ಥಿಯೇಟ್ರಿಗೆ ಬಂದು ಒಂದು ಈ ಅನುಭವ ಮಾಡಲೇಬೇಕು ನೀವು. ಯಾಕಂದರೆ ಒಂದು ವಾಟರ್ ಫಾಲ್ ಹತ್ತಿದೆ, ಜೋಗ್ ಫಾಲ್ಸ್ ಇತ್ತು, ಇದರಲ್ಲಿ ಇನ್ನೊಂದು ಬೇರೆ ಅದಕ್ಕೂ ದೊಡ್ಡ ವಾಟರ್ ಫಾಲ್ ಇದೆ ಈ ಸಿನಿಮಾದಲ್ಲಿ. ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಅಡ್ವೆಂಚರ್ ಲವ್ ಸ್ಟೋರಿ. ಸೊ ಇವ್ರು ಹೇಳ್ಬೇಕು, ನಿಮ್ಗೇನು ಅನ್ಸುತ್ತೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ನನ್ನ ಪಾತ್ರದ ಹೆಸರು ಬಂದು ರಾಶಿಕಾ. ಎಲ್ಲ ಒರಿಜಿನಲ್ ನಿಮ್ಮ ಸೈಟ್ ಇದೆ. ಸೇಮ್ ನೇಮ್, ಸುಮುಖ, ರಾಶಿಕಾ, ಅಂಜಲಿ. ಸೊ ನಾನು ಕ್ರಿಕೆಟರ್ ಇದರಲ್ಲಿ. ಸೊ ತುಂಬ ಕಷ್ಟಪಟ್ಟು ಕ್ರಿಕೆಟ್ ಎಲ್ಲ ಕಲ್ತಿದ್ದೀನಿ. ಏನು 6-4 ಕೂಡ ಆಡಿದ್ದೀನಿ. ಆ್ಯಂಡ್ ಸ್ವಿಮ್ಮಿಂಗ್ ಕೂಡ ಕಲ್ತಿದ್ದೀನಿ ನಾನು. ಸೊ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದು ಹೊಸ ಥರ ಒಂದು ಲವ್ ಸ್ಟೋರಿ ನೋಡ್ಬೋದು. ಲೈಕ್ 3 ಜನದು ನ್ಯೂ ಫೇಸ್, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟ ಆಗೋಂಥ ಒಂದು ಒಳ್ಳೆ ಸ್ಟೋರಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಬಂದಂತೂ ಕ್ರೇಜಿ ಆಗಿದೆ. ಆಡಿಯನ್ಸ್ ಅಂತೂ ಲೈಕ್ ಯಾವಾಗ ಏನು ನೆಕ್ಸ್ಟ್ ಏನಾಗುತ್ತೆ, ಲೈಕ್ ವಾಟ್ ನೆಕ್ಸ್ಟ್ ಅಂತ ಅಂತೂ ವೇಟ್ ಮಾಡ್ತಿರ್ತಾರೆ. ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಮಾರ್ಚ್ 28 ಥಿಯೇಟರಿಗೆ ಬರಬೇಕು, ನೋಡಬೇಕು. ಆ ಎಕ್ಸ್ಪೀರಿಯನ್ಸ್ನ ಥಿಯೇಟರಲ್ಲೇ ಮಾಡಬೇಕು. ಹೌದು. ಸೊ ಇನ್ನು ಮುಂಗಾರು ಮಾಡೋಣ. ನನ್ನ ಹೆಸರು ಸುಮುಖ ಅಂತ. ಅವರು ಸರ್ದು ಒಂದು ಇದಿತ್ತು,
ಎಲ್ಲ ನಾವು ನಮ್ಮ ಹೆಸರೇ ಇಟ್ಟರೆ ಜನಕ್ಕೆ ಬೇಗ ರೆಕಗ್ನೈಸ್ ಮಾಡ್ತಾರೆ ಅನ್ನೋದೊಂದು ಅವ್ರಿಗೆ ಆಸೆ ಇತ್ತು. ಸೊ ಸಾರಿ, ನಮ್ಮ ಮಧ್ಯೆ ನಾವು ಇದು ಕ್ಲೀನಿಂಗಲ್ಲೂ ಇದ್ದೀವಿ. ಸೊ ವಿಷಯ ಹೀಗಿದೆ, ಮಾರ್ಚ್ 28ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಾವಂತೂ ಎಲ್ಲ ಊರುಗಳು ಸುತ್ತಾಡ್ತಾ ಇದ್ದೀವಿ, ಎಲ್ಲರಿಗೂ ಹೋಗಿ ಪರ್ಸ್ನಲ್ ಆಗಿ ನಿಂತು ಮಾತಾಡ್ತಾ ಇದ್ದೀವಿ. ಈ ಥರ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಹೋಗಿ ಹೇಳ್ತೀವಿ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಬಂದು ನೋಡಿ ಅಂತ. ಸುಮಾರು ಜನಕ್ಕೆ ನಾವು ಅನ್ಕೊಂಡಿರ್ತೀವಿ ರೀಚ್ ಆಗ್ತದೆ ಸಿನಿಮಾ ಅಂತ, ಆಗಿರಲ್ಲ ಅದು. ಆಮೇಲೆ ನಾವೇ ಬೇಜಾರು ಮಾಡ್ಕೊಳ್ತೀವಿ ಯಾರು ಬಂದಿಲ್ಲ ಥಿಯೇಟ್ರಿಗೆ ಅಂತ. ಸೊ ಅದಕ್ಕೆ ನಾವೇ ಹತ್ರ ಹೋಗಿ ಅವ್ರಿಗೆ ಕೇಳೋಣ, ಮಾತಾಡೋಣ ಸಿನಿಮಾ ಬಗ್ಗೆ ಅಂತ ನಮ್ಗೆ ಅನ್ಸಿದ್ದು. ಸೊ ಈ ವಿಷಯ ಮಾಡ್ತಾ ಇದೀವಿ. ಮತ್ತೊಂದು ಕಡೆ ಮುಂಗಾರು ಮಳೆ ಮಾಡಿದಂಥ ಒಂದು ಗ್ಯಾಂಗು ಅಥವಾ ಟೀಮು ಮತ್ತೊಂದು ಸಿನಿಮಾ ಮಾಡ್ತಾ ಇದೆ ಅಂತಂದರೆ ಅದೇ ಮಟ್ಟದ ಒಂದು ಕ್ವಾಲಿಟಿ ಆಗಲಿ ಸಿನಿಮಾದ ಕಂಟೆಂಟ್ ಆಗಲಿ ಎದುರು ನೋಡ್ತಾ ಇರ್ತಾರೆ. ಸೊ ಅದರ ಸಿನಿಮಾದ ಹೀರೋ ಯಾರು ಅಂತ ಸಾಕಷ್ಟು ಆರಂಭದಲ್ಲಿ ಪ್ರಶ್ನೆಗಳಿತ್ತು. ಸೊ ಈ ಒಂದು ಟೀಮ್ಗೆ ನಿಮ್ಮ ಆಯ್ಕೆ ಹೇಗಾಯಿತು ಅಂತ? ನಾನು ಅದೇ ಸರ್, ಇದು ಒಂಥರ ಕೋಇನ್ಸಿಡೆನ್ಸ್, ಒಳ್ಳೆ ಕೋಇನ್ಸಿಡೆನ್ಸ್. 18 ವರ್ಷ ಆದಮೇಲೆ ಅವರಿಬ್ಬರು ಫಸ್ಟ್ ಸೇರಿರೋದೇ ದೊಡ್ಡ ವಿಷಯ. ಯೋಗರಾಜ್ ಭಟ್ ಅವರು ಮತ್ತು ಇ ಕೃಷ್ಣಪ್ಪ ಅವರು ಮುಂಗಾರು ಮಳೆ ಆದಮೇಲೆ 18 ವರ್ಷ ಆಗಿದೆ. ಅವ್ರು ಮತ್ತೆ ಡಿಸೈಡ್ ಮಾಡಿದ್ರು ಇವಾಗ ಮಾಡೋಣ ಈ ಒಂದು ಸಿನಿಮಾ ಅಂತ. ಆ ಟೈಮಲ್ಲೇ ನಾನು ನನಗೆ ಇದೊಂದು ಆಪರ್ಚುನಿಟಿ ಸಿಕ್ಕಿರೋದು. ನಾನು ಬಂದು ರಂಗಭೂಮಿ ನಟನೆ ಮಾಡಿದೆ. ಅಲ್ಲಿ ಒಂದು 10-15 ವರ್ಷ ನಾನು ಬಾಂಬೆಲಿದ್ದು, ಅಲ್ಲಿ ಬೆಂಗಳೂರಲ್ಲೂ ಕೂಡ ರಂಗಭೂಮಿಲಿ ಕೆಲಸ ಮಾಡಿ ನಾಟಕ ಕಲಿತು, ಸೊ ಅದೆಲ್ಲ ಮುಗಿಸಿ ಇಲ್ಲಿ ಬಂದಮೇಲೆ ನನಗೂ ಒಂದು ಕಾನ್ಫಿಡೆನ್ಸ್ ಇತ್ತು, ಇವಾಗ ಬಂದು ಅಟ್ಲೀಸ್ಟ್ ನನಗೊಂದು ತಯಾರಾಗಿ ಬಂದಿದ್ದೀನಿ ಅನ್ನೋದು. ಅದೇ ಟೈಮಿಗೆ ಸರ್ ಫೋನ್ ಬಂತು ನನಗೆ. ಸೊ ಇದೆಲ್ಲ ಒಂದು ಒಳ್ಳೆ ಏನಂದರೆ ನನ್ನ ಅದೃಷ್ಟ ಇದು. ಬಟ್ ಸಿನಿಮಾನೂ ಹಾಗೆ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲೂ ಆ ನರ್ವಸ್ನೆಸ್ ಸರ್ಗೂ ಇಲ್ಲ ನನಗೂ ಇಲ್ಲ. ಅಂದರೆ ಏನೋ ಹೊಸಬಂದು ತೊಗೊಂಡು ಮಾಡ್ತಾ ಏನಲ್ಲ, ಏನಾಗ್ಬೋದು ಅದೊಂದು ಪ್ರಶ್ನೆ ಇರುತ್ತೆ ಯಾವಾಗಲೂ. ಬಟ್ ತುಂಬ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಸಿನಿಮಾ ಮಾಡಿದ್ದೀವಿ, ಅದಂತೂ ಕಾಣುತ್ತೆ ಸಿನಿಮಾದಲ್ಲಿ. ಸೊ ನನ್ನ ಆಯ್ಕೆ ಹಾಗೆ ಇದ್ದು, ಅವರು ಖುಷಿ ಆದರು ಫಸ್ಟ್ ಟೈಮೇ. ಪರವಾಗಿಲ್ಲ ಸಿಕ್ಕದ ಹುಡುಗ ಅಂತ. ನಿಮ್ಮ ಫಸ್ಟ್ ಲುಕ್ ನೋಡಿದ ತಕ್ಷಣ ಸಾಕಷ್ಟು ಕಮೆಂಟ್ಸ್ಗಳಿತ್ತು, ಒಂದು ರೀತಿ ರಣಬೀರ್ ಕಪೂರ್ ಥರ ಲುಕ್ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳಿದ್ದಾರೆ ಅಂತ. ಅದನ್ನು ಸಿಕ್ಕಾಪಟ್ಟೆ ಹೇಳ್ತಾರೆ, ಕನ್ನಡದ ರಣಬೀರ್ ಕಪೂರ್ ಅದು ಇದು ಹೇಳ್ತಾರೆ. ಇವಾಗ ಅದೇನು ನಾವು ಅದು ಜೆನೆಟಿಕ್ ಕನ್ನಡದ ರಣಬೀರ್ ಕಪೂರ್, ಋತಿಕ್ ರೋಷನ್ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ದಾರೆ. ಸುಮುಖ ಅದು ನಾನು ಏನು ಹೇಳೋಕ್ಕೂ ಅಲ್ಲ, ಅದಕ್ಕೇನು ಉತ್ತರ. ಇವಾಗ ಬೇರೆ ಈ ಥರ ಆ್ಯಕ್ಟಿಂಗ್ ಮಾಡ್ತಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಕಲಿತೆ ಅಂತ ಹೇಳ್ಬೋದು. ಇನ್ನೇನೋ ಮಾಡ್ತೀಯನ ಕರೆಕ್ಟ್ ಅದರಿಂದ ಇದಾಯಿತು ಅಂತ. ಇವಾಗ ನೀನು ಹಿಂಗೆ ಕಾಣ್ತಿಯಲ್ಲ ಯಾಕೆ ಅಂತ ನಾನೇನು ಹೇಳಿ, ನಮ್ಮ ಅಪ್ಪ ಅಮ್ಮ ಅವರು ಅಂತಲೂ ಹೇಳೋಕ್ಕಲ್ಲ. ನಮ್ಮ ಅಪ್ಪ ಅಮ್ಮನೇ ಶಶಿಕುಮಾರ್ ಅನ್ನೋದಿದ್ದ ಅವರು. ಸೊ ಇದೇನೋ ಆಗ್ಬಿಟ್ಟಿದೆ, ಮಿಕ್ಸ್ಚರ್ ಎಲ್ಲೋ ಒಂದು ಕಡೆ ಬಂದ್ಬಿಟ್ಟಿದೆ. ಬಟ್ ಇಲ್ಲಿ ಒಂದು ಒಳ್ಳೆ ವಿಷಯ ಅಂದರೆ ರಣಬೀರ್ ಕಪೂರ್ ಆಗಿರಲಿ, ಇನ್ಯಾರೋ ಹೆಸರು ತೊಗೊಂಡ್ರೆ ಅವರೆಲ್ಲರೂ ತುಂಬ ದೊಡ್ಡ ನಟರು ನಮ್ಮ ದೇಶದಲ್ಲಿ. ಅವ್ರ ಜೊತೆ ನಾನು ಕಂಪೇರ್ ಮಾಡ್ತಾರೆ ಲುಕ್ಸ್ ಎಲ್ಲ ಆಗಲಿ. ಓಕೆ, ಮುಂದೆ ಹೋಗಿ ನಟನೆಯಲ್ಲೂ ನನಗೆ ಆ ಒಂದು ಸ್ಥಾನ ಸಿಗಬೇಕು ಅನ್ನೋ ನನ್ನ ಆಸೆ. ಅಂತಹ ಒಂದು ದೊಡ್ಡ ನಟ ಆಗಬೇಕು ಅಂತ ನನ್ನ ಆಸೆ. ಸಿನಿಮಾ ಮೇಲಿರುವಂಥ ಪ್ಯಾಷನ್, ಯಾಕಂದರೆ ಮುಂಬೈನಲ್ಲಿ ಸಾಕಷ್ಟು ಕಲಿಕೆ ನಿಮ್ಮ ಕಡೆಯಿಂದ ಆಗಿರೋಂಥದ್ದು. ಅನುಪಮ್ ಖೇರ್ ಅವರ ಒಂದು ಅಕಾಡೆಮಿನಲ್ಲಿ ಕಲಿತು ಬಂದಿರುವಂಥದ್ದು. ನಾನು ಅನುಪಮ್ ಖೇರ್ ಅವರ ಅಕಾಡೆಮಿಗೆ ಹೋಗಿಲ್ಲ, ಬಟ್ ನಾನು NSD ಮತ್ತು ರಂಜಿತ್ ಕಪೂರ್, ಈ ಪೃಥ್ವಿ ಥಿಯೇಟ್ರ್ ಗೊತ್ತಾ ನಿಮಗೆ? ಶಶಿ ಕಪೂರ್ ಅವರು, ಪೃಥ್ವಿರಾಜ್ ಕಪೂರ್, ಶಶಿ ಕಪೂರ್, ಮತ್ತು ರಣಬೀರ್ ಕಪೂರ್ ಅವ್ರ ಫ್ಯಾಮಿಲಿನೇ ಅದು. ಪ್ರಾಬಬ್ಲಿ ಅಲ್ಲೇನೋ ಆಗಿರ್ಬೋದು ಮೋಸ್ಟ್ಲಿ. ಅಲ್ಲಿ ಊಟ ಮಾಡಿ ಮೂಗು ಚೂಪಾಗ್ಬಿಟ್ಟಿದೆ ನನಗೆ. ಸೊ ಇಲ್ಲ, ಇದು ಎಲ್ಲಿದ್ವಿ ನಾವು ಏನು ಅಂದ್ರೆ ಥಿಯೇಟ್ರ್. ಅದು ನನಗನ್ಸೋದು ಥಿಯೇಟ್ರ್ ಬೇಸಿಕ್ಸ್. ಅದು ತುಂಬ ಒಂದು ಕಾನ್ಫಿಡೆನ್ಸ್ ಕೊಡೋಕ್ಕೆ ಒಂದು ಒಳ್ಳೆ ಸ್ಪೇಸ್ ಅದು. ಇಟ್ ಹೆಲ್ಪ್ಸ್ ಎನಿ ಆ್ಯಕ್ಟರ್. ಅಂದರೆ ಅವ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತಾನೆ ಒಂದು ಡೈಲಾಗ್ನ. ಇವಾಗ ಅಲರ್ಟ್ ಆಗಿರ್ಬೇಕು ನಾವು ಆ್ಯಕ್ಟರ್ ಆಗಿ. ಯಾರೋ ಸ್ಕ್ರಿಪ್ಟ್ ಕೊಟ್ಟಾಗ ಆ ಸ್ಕ್ರಿಪ್ಟ್ನ ನಾವು ಹೇಗೆ ಓದ್ಕೊಂಡು ಹೇಗೆ ನಮ್ಮನ್ನು ತಯಾರು ಮಾಡ್ಕೊಬೇಕು ಅನ್ನೋದು ಥಿಯೇಟ್ರ್ ಕಲಿಸುತ್ತೆ. ಸೊ ಅದರಿಂದ ನನಗೆ ಅದು ಚೂರು ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ದ್ಯಾಟ್. ನನಗೆ ಯಾರೇ ಸ್ಕ್ರಿಪ್ಟ್ ಕೊಟ್ಟಾಗ ನನಗೆ ಓಕೆ ಇನ್ನೇನು ಮಾಡ್ಬೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ, ಇದು ಹೇಗೆ ಮಾಡ್ಬೋದು ಅಂತ ಬರಲ್ಲ. ಸೊ ಐ ಎಂಜಾಯ್ ದ ಪ್ರಾಸೆಸ್. ನನಗೆ ಆ್ಯಕ್ಟಿಂಗ್ ಅನ್ನೋದು ಮುಗಿಸೋಗ್ಬಿಡ್ಬೇಕು ಅಂತ ಅನ್ಸಲ್ಲ. ಇನ್ನು ಬೇರೆ ಏನೇನೋ ಪ್ರಯತ್ನ ಪಡಬೇಕು, ಬೇರೆ ಥರ ಟ್ರೈ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಅದು ಥಿಯೇಟ್ರ್ ಕಲಿಸುತ್ತೆ ಅಂತ ನನಗೆ ಅನ್ಸೋದು. ಇನ್ನೊಂದು ಕಡೆ ಯೋಗರಾಜ್ ಭಟ್ರ ಸಿನಿಮಾಗಳು ನೋಡುವಾಗ ಒಂದು ಹುಡುಗಿಗೆ ಸಿಗೋದೇ ಕಷ್ಟ. ಯಾಕಂದರೆ ಮುಂಗಾರು ಮಳೆಯಲ್ಲಿ ಒಂದು ಹುಡುಗಿಗೂ ಅಷ್ಟೇ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಇನ್ನು ಗಾಳಿಪಟದಲ್ಲೂ ಅದೇ ಥರ ಆಗುತ್ತೆ. ಇಲ್ಲಿ ನೋಡ್ರಿ ಇಬ್ಬಿಬ್ರು ಹೀರೋಯಿನ್ಸ್ ಕೊಟ್ಟಿದ್ದಾರಲ್ಲ, ಏನಿದೆ ಅಂತ ನಾನು ಹೇಳ್ಬೇಕಾ ಸುಮುಖ ಹೇಳ್ತಾರ?
ಅದೇ ಒಂದು ಸ್ಪೆಷಾಲಿಟಿ ಯೋಗರಾಜ್ ಸರ್ ಅಂತ ಬಂದ್ರೆ ಇಬ್ರು ಹೀರೋಯಿನ್ಸ್. ಥ್ಯಾಂಕ್ ಯು ಯೋಗರಾಜ್. ಏನ್ ಸ್ಪೆಷಾಲಿಟಿ ಇದು ಇದು ಜಾಕ್ ಪಾಟ್. ಅಯ್ಯೋ ನಿಮಗೆ ಐಡಿಯಾನೇ ಇರಲಿಲ್ಲ. ಒಂದು 2-3 ವರ್ಷ ಹಿಂದೆ, 2 ವರ್ಷ ಅಲ್ಲ, ಇವಾಗ ಸಿನಿಮಾ ಶುರುವಾಗಿ 1 ವರ್ಷ ಆಗಿದೆ. ಇದರಿಂದ ನಾನು ಯೋಚನೆ ಮಾಡ್ತಾ ಇದ್ದೆ ಸಿನಿಮಾ ಹೇಗೆ ಸಿಗುತ್ತೆ ಗುರು ನನಗೆ ಅಂತ. ಇಲ್ಲಿ ಜಾಕ್ ಪಾಟ್ ಮೇಲೆ ಜಾಕ್ ಪಾಟ್, ಈ ಕೃಷ್ಣಪ್ಪ ಅವ್ರ ಪ್ರೊಡ್ಯೂಸರು, ಯೋಗರಾಜ್ ಡೈರೆಕ್ಷನ್, ಅದ್ರ ಮೇಲೆ ಇಬ್ರು ಹೀರೋಯಿನ್ಗಳು. ಇನ್ನೇನು ಬೇಕು ಒಬ್ಬ ಹೀರೋ ನಾಯಕ ನಟನಿಗೆ? ಅಷ್ಟು ಥಾಟ್ ಬರೋದೇ ಈ ಥರ ನಿಮ್ಮ ಲುಕ್ಸ್ ಮತ್ತು ಪೋಸ್ಟರ್ಸ್ ಎಲ್ಲ ನೋಡಿದಾಗ ಏನು ಟ್ರಯಾಂಗಲ್ ಲವ್ ಸ್ಟೋರಿನ ಅಂತ ಒಂದು ಡೌಟ್ ಇತ್ತು. ಅದರ ಆಚೆಗೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇವರು ಹಿಂಟ್ ಕೊಟ್ಟರು, ಇದು ಇಬ್ಬರ ಒಂದು ಗೆಳೆತನದ ಕತೆ ಅಂತ. ಏನದು ಟ್ವಿಸ್ಟ್ ಅದು? ಅದು ಟ್ವಿಸ್ಟ್ ಮಾರ್ಚ್ 28 ಮನದ ಕಡಲು. ಬಟ್ ಒಂದು ಒಳ್ಳೆ ಗರ್ಲ್ ಬೆಸ್ಟ್ ಫ್ರೆಂಡ್ ಸ್ಟೋರಿ ಇದೆ. ಸಿಕ್ಕಾಬಡೆ ಇಷ್ಟ ಆಗತ್ತೆ. ಹೇಗೆ ಹೇಳಿ, ಎಲ್ಲದಕ್ಕೂ ಆನ್ಸರ್ ಮಾರ್ಚ್ 28. ಯೂಶಲಿ ಹುಡುಗಿ ಫ್ರೆಂಡ್ಸ್ ಆಗೋದು ತುಂಬ ಕಡಿಮೆ ಅಂತ ಹೇಳ್ತಾರೆ. ಹುಡುಗಿರ ಜಾಗದಲ್ಲಿ ಬರೀ ಜಗಳ ಆಗುತ್ತೆ, ಹುಡುಗಿರು ಸೆಟ್ ಆಗಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಮೂವಿಲಿ ಅದೇನಂದ್ರೆ, ನಮ್ಮ ಯೋಗರಾಜ್ ಸರ್ ಹೇಳಿದ್ರು, ನಿಮ್ಮಿಬ್ರು ಬೆಸ್ಟ್ ಫ್ರೆಂಡ್ ತುಂಬ ಸಖತ್ತಾಗಿ ವರ್ಕ್ ಆಗಿದೆ. ಬೆಸ್ಟ್ ಫ್ರೆಂಡ್ ಲೈಕ್ ಆ ಒಂದು ಕಾನ್ವರ್ಸೇಷನ್, ನಿಮ್ಮಿಬ್ರು ರಿಯಲ್ ಬೆಸ್ಟ್ ಫ್ರೆಂಡ್ ಥರ ಕಾಣಿಸ್ತೀರಾ ಅಂತ ಹೇಳಿದ್ರು. ಇಟ್ಸ್ ಲೈಕ್ ಗುಡ್, ಸಿಕ್ಕಾಬಡೆ ಚೆನ್ನಾಗಿ ಬಂದಿದೆ ಮೂವಿ. ಈಗ ಇಬ್ಬರಲ್ಲಿ ಸುಮುಖ ಅವ್ರು ಸಿಗೋದು ಯಾರಿಗೆ? ಅದು ಮಾರ್ಚ್ 28. ಅದು ಹುಡುಕಾಟ. ಹಂಗೆ ಸಿನಿಮಾ ಇವಾಗ ಒಂದು ಹಾಡು ಬಂದಿದೆ ನೋಡಿದ್ರಲ್ಲ, ನೀಲಿ ನೀಲಿ ಕಡಲು ಮನದ ಕಡಲು ಟೈಟಲ್ ಟ್ರ್ಯಾಕ್. ಅದು ಹಾಗೆ ಸಿನಿಮಾ ಆ್ಯಕ್ಚುಲಿ ಹಾಗೆ ಶುರು ಆಗೋದು. ಒಬ್ಬ ಹುಡುಗ ಅವ್ನು ಹುಡ್ಕೊಂಡು ಹೋಗ್ತಾನೆ, ಒಂದು ಯಾವುದೋ ಏನೋ ಒಂದು ಲೈಫಲ್ಲಿ ಒಂದು ಡ್ರಾಪ್ ಔಟ್ ಅಂತ ಆಗಿರೋನು, MBBS ಡ್ರಾಪ್ ಔಟು. ಅವನಿಗೆ ಒಂದು ಪ್ರೀತಿಯಾಗಿ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿಂದ ಏನೋ ಶುರು ಆಗುತ್ತೆ. ಬಟ್ ಕಾಂಪ್ಲಿಕೇಶನ್ಸ್ ಲೈಫಲ್ಲಿ. ಪ್ರೀತಿ ಅಂದ ತಕ್ಷಣ ನಾವು ಒಂದೇ ಗುರಿ ಅಂತ ಹೋಗ್ತಾ ಇರ್ತೀವಿ, ಏನೇನೋ ಆಗುತ್ತೆ ಲೈಫಲ್ಲಿ. ಸೊ ಅದು ಆ ಪಾಸಿಬಿಲಿಟೀಸ್ ಈ ಸಿನಿಮಾ ತೋರಿಸುತ್ತೆ. ಅದಕ್ಕೆ ನನಗೆ ಅನಿಸುತ್ತೆ ಈ ಸಿನಿಮಾ ಸರ್ ಹೇಳಿದಾಗೆ ಒಂದು 50 ವರ್ಷ ಮುಂದೆ ಬಂದ್ರು ಈ ಸಿನಿಮಾ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡ್ತಾರೆ. ಅಂಥ ಡೆಪ್ತ್ಫುಲ್ಲು, ಅಂಥ ಇಂಟೆನ್ಸ್ ಲವ್ ಸ್ಟೋರಿ ಇದೆ. ಬಟ್ ಈ ಏಜ್ ಅಂತ ಬಂದಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಅಂತ ಇರುತ್ತೆ ಅಲ್ವಾ? ಏನು ಮಾಡಬೇಕು, ಯಾವ್ದು ಇದು ಕರೆಕ್ಟಾ, ಈ ರಿಲೇಷನ್ಶಿಪ್ ವರ್ಕ್ ಆಗ್ತಿದೆಯಾ, ಇಲ್ಲ ಈ ಹುಡುಗಿ ನಂಗೆ ಸೆಟ್ ಆಗ್ತಾಳೆ ಅನ್ನೋ ನಮ್ಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಆ ಕನ್ಫ್ಯೂಷನ್ಸ್ ಮಧ್ಯೆ ಸಿಗಾಕೊಂಡಾಗ, ಇಲ್ಲ ಏನೋ ಒಂದು ಡಿಸಿಷನ್ ತಗೊಂಡಾಗ ಏನೆಲ್ಲ ಆಗ್ಬೋದು, ದಿಸ್ ಇಸ್ ರೈಟ್ ಆರ್ ರಾಂಗ್ ಅಂತ ಹೇಳೋ ಅಷ್ಟು ನಮಗೆ ಗೊತ್ತಿರಲ್ಲ. ನಾವೇನು ಮಾಡ್ತಿರ್ತೀವಿ ಸರಿ ಮಾಡ್ತಿದ್ದೀವಿ ಅಂತ ಅರ್ಥ ಆಗುತ್ತೆ. ಬಟ್ ಅದೆಲ್ಲ ರಿಯಲೈಸ್ ಆಗುತ್ತೆ ಗೊತ್ತಾ ನಮಗೆ. ಆವಾಗ ನಮಗೊಂದು ಆ ಒಂದು ಮೆಚುರಿಟಿ ಲೆವೆಲ್ ಬರುತ್ತೆ, ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಅದೆಲ್ಲ ಇದೆ ಈ ಸಿನಿಮಾದಲ್ಲಿ. ಎಲ್ಲ ಒಂದು ಕಡೆ ಇಡೀ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಕಂಟೆಂಟು ಅಥವಾ ಹೊಡಿಬಡಿ ಸಿನಿಮಾಗಳು ಅಥವಾ ಫ್ಯಾಂಟಸಿ ಕಥೆಯಿಂದ ಹೊಡ್ತಿರುವಾಗ ಈ ಥರ ಲವ್ ಸ್ಟೋರಿಗಳನ್ನ ಯಾರು ಟಚ್ ಮಾಡೋಕೆ ಹೋಗ್ತಾ ಇರಲಿಲ್ಲ. ಸೊ ಅದೆಲ್ಲವೂ ಮೀರಿ ಅಂದರೆ ಮುಂಗಾರು ಮಳೆ ಅಂಥ ಕಾಲದಲ್ಲಿ ಏನಿತ್ತು ಸಂದರ್ಭ, ಅದು ಮತ್ತೆ ಇಂಡಸ್ಟ್ರಿ ಎದುರಿಸ್ತಾ ಇದೆ. ಸೊ ದೊಡ್ಡ ಕಂಬ್ಯಾಕ್ ಮಾಡುತ್ತಾ ಈ ಸಿನಿಮಾ ಮೂಲಕ ಇಂಡಸ್ಟ್ರಿ? 100%. ಇವಾಗ ಈ ಪ್ಯಾನ್ ಇಂಡಿಯಾ ಅನ್ನೋದು ಓಕೆ, ನನ್ನ ಅಭಿಪ್ರಾಯ ಒಂದು ಹೇಳ್ಬಿಡ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಗ್ಲೋಬಲ್ ಸಿನಿಮಾ ನೋಡ್ಕೊಂಬಂದವನು. ಅಂದರೆ ಎಲ್ಲ ಥರ ನಾನು ಫೆಸ್ಟಿವಲ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಬೇರೆ ಬೇರೆ ದೇಶದಾಗಲಿ, ನಮ್ಮ ದೇಶದಾಗಲಿ, ನಮ್ಮ ಸ್ಟೇಟ್ದಾಗಲಿ ಎಲ್ಲ ಥರ ಸಿನಿಮಾಗಳು ನಾನು ನೋಡಿದ್ದೀನಿ. ಯಾವುದೇ ಸಿನಿಮಾ ಕಥೆ ಎಲ್ಲೇ ವರ್ಕ್ ಆಗಿದ್ರು ಅದು ಎಲ್ಲೋ ಹೋಗಿ ರೀಚ್ ಆಗುತ್ತೆ. ಅದನ್ನು ನಾವು ಪ್ಯಾನ್ ಇಂಡಿಯಾ ಅಂತ ಕರಿಬೋದು, ಗ್ಲೋಬಲ್ ಸಿನಿಮಾ ಅಂತ ಕರಿಬೋದು. ಒಂದು ಸಿನಿಮಾದ ಕಥೆ ನಮಗೆ ಇಷ್ಟ ಆಯಿತು ಅಂತ ಆದರೆ ಅದು ಎಲ್ಲರೂ ರಿಸೀವ್ ಮಾಡ್ತಾರೆ. ಅದನ್ನು ನಾವು ಒಂದೊಂದು ಒಳ್ಳೇದೇನಾಗಿರುತ್ತೆ ಅಂದರೆ, ನಮ್ಮದು ಇಡೀ ದೇಶದ ಬೇರೆ ಬೇರೆ ಪ್ರದೇಶದಲ್ಲಿ ನಮ್ಮ ಲ್ಯಾಂಗ್ವೇಜ್ ಚೇಂಜ್ ಭಾಷೆ ಚೇಂಜ್ ಆಗುತ್ತೆ. ಅದನ್ನೆಲ್ಲ ಮೀರಿಸಿ ಒಂದು ಕಥೆ ಮಾಡೋಣ, ಒಬ್ಬರು ಇದು ಮಾಡೋಣ ಅನ್ನೋದು ಒಂದು ಡೆವಲಪ್ಮೆಂಟ್ ಆಗಿದೆ. ಬಟ್ ಅದು ಬಿಟ್ಟರೆ ನನಗೆ ಒಂದು ಕಥೆ ಮುಖ್ಯ ಆಗುತ್ತೆ, ಎಲ್ಲೇ ಆಗಿರಲಿ. ಒಂದು ಇಲ್ಲಿ ಪ್ರಾಬ್ಲಮ್ ಗೊತ್ತಿಲ್ಲ ನನಗೆ ಏನದು ಅಂತ. ಬಟ್ ದೆನ್ ನಮ್ಮ ಸಿನಿಮಾ ಅಟ್ಲೀಸ್ಟ್ ನನಗೆ ಅನ್ಸೋದು ಲವ್ ಸ್ಟೋರಿ ಯಾವತ್ತೂ ಫೇಲ್ ಆಗಲ್ಲ. ಇದು ಶೇಕ್ಸ್ಪಿಯರಿಂದ ಹಿಡಿದು ನಮ್ಮ ಕಮ್ಮ, ನೀವು ಯಾವ ರೈಟರ್ ಆದರೂ ತೊಗೊಳ್ಳಿ, ಯಾವ ಏಜ್ ಟೈಮಲ್ಲಾದರೂ ತೊಗೊಳ್ಳಿ, ಯಾವ ಎರಾನಲ್ಲಾದರೂ ತೊಗೊಳ್ಳಿ, ಲವ್ ಸ್ಟೋರಿ ಯಾವಾಗಲೂ ವರ್ಕ್ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಯಾವಾಗಲೂ ವರ್ಕ್ ಆಗುತ್ತೆ, ಲವ್ ಸ್ಟೋರಿ ಯಾವಾಗಲೂ ವರ್ಕ್ ಆಗುತ್ತೆ. ನನಗೆ ಇನ್ನೊಂದು ಅನ್ಸೋದು, ಒಬ್ಬ ಹುಡುಗ ಒಂದು ಊರಿಗೆ ಬರ್ತಾನೆ ಅನ್ನೋ ಕಥೆ ವರ್ಕ್ ಆಗುತ್ತೆ, ಒಬ್ಬ ಹುಡುಗ ಒಂದು ಊರು ಬಿಡ್ತಾನೆ ಅನ್ನೋ ಕಥೆ ವರ್ಕ್ ಆಗುತ್ತೆ. ಇದು ನಂಗೆ ಒಂದೊಂದ್ಸಲಿ ಇವ್ರು ಮಾತಾಡ್ತಿದ್ರೆ ಯೋಗರಾಜ್ ಸರೇ ಮಾತಾಡ್ತಿದ್ದಾರೆ. ಅವ್ರ ಹೇಳೋ ಲೈನ್ಸ್ ಅವ್ರ ಜೊತೆ ಇದ್ದು ಇಲ್ಲ, ಇದು ನಾನು ಇದನ್ನ ಸರ್ ಹೇಳಿದೆ. ಆಕ್ಚುಲಿ ನಾನು ಇದನ್ನ ಸರ್ ಹೇಳಿದ್ದೆ, 3 ಕಥೆಗಳು ಯಾವಾಗಲೂ ವರ್ಕ್ ಆಗುತ್ತೆ ಅನ್ನೋದು. ನಾಟಕದಲ್ಲೂ ಹಿಂಗೆ ಹೇಳ್ತಾರೆ. ಒಂದು ಲವ್ ಸ್ಟೋರಿ, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ, ಇನ್ನೊಂದು ಒಬ್ಬ ಹುಡುಗ ಇಲ್ಲ ಸಿಟಿಗೆ ಬರಬೇಕು, ಇಲ್ಲ ಸಿಟಿಯಿಂದ ಬಿಡಬೇಕು. ಇದು ಹಿಂಗಾದ್ರೆ, ಯಾಕಂದರೆ ಕತೆಗೆ ಒಂದು ನ್ಯಾವಿಗೇಷನ್ ಸಿಗುತ್ತೆ, ನರೇಷನ್ ಸಿಗುತ್ತೆ.
ಸೊ ಇದೆಲ್ಲ ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಲವ್ ಸ್ಟೋರಿ ಗೆದ್ದೇ ಗೆಲ್ಲುತ್ತೆ. ಆಮೇಲೆ ಯೋಗರಾಜ್ ಭಟ್ ಅವ್ರಿಗೆ ರೆಪ್ಯುಟೇಷನ್ ಇರೋದ್ರಿಂದ, ಆಲ್ರೆಡಿ ಒಂದು ರೆಪ್ಯುಟೇಷನ್ ಇದೆ ಲವ್ ಸ್ಟೋರಿನಲ್ಲಿ, ಅವ್ರು ಯಾವಾಗಲೂ ಗೆದ್ದಿದ್ದಾರೆ. ಸೊ ಅದೇ ಮಾಡುತ್ತಾ ಇರೋದ್ರಿಂದ ನಮಗೆ ಇದೇ ಇಲ್ಲ, ಅನುಮಾನನೇ ಇಲ್ಲ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ. ಈಗಿನ ಜನ್ರೇಷನ್ ಸಿನಿಮಾಗಳು ಅಂತ ಬರೋದಾದ್ರೆ ಲವ್ ಸ್ಟೋರಿ ಅಂತಂದರೆ ಒಂದು ಲವ್ ರೆಡ್ಡಿ ಅಥವಾ ಈಗ ಅರ್ಜುನ್ ರೆಡ್ಡಿ ಮತ್ತು ಈಗ ಬಂದಂಥ ಒಂದಷ್ಟು ಲವ್ ಟುಡೇ ಆಗಲಿ ಮತ್ತೊಂದು ಸಿನಿಮಾಗಳೆಲ್ಲ ನೆನಪಾಗುತ್ತೆ. ಈ ಥರದ್ದೊಂದು ಇರುವಂಥ ಸಂದರ್ಭದಲ್ಲಿ ಪ್ಯೂರ್ ಲವ್ ಸ್ಟೋರಿ ಕಥೆಗಳು ಜನನ್ನ ಸೆಳೆಯುತ್ತೆ ಅಂತ ನಂಬಿಕೆ ಇದೆಯಾ? ಅಫ್ಕೋರ್ಸ್, ಇದು ನೀವು ತೊಗೊಂಡಿರೋದು 3 ಹೆಸರುಗಳು ಅಷ್ಟೇ. ಅದು ಬಿಟ್ಟರೆ ಎಷ್ಟು ಸಾವಿರ ಸಿನಿಮಾ ಇಲ್ಲ, ಬಟ್ ಪ್ಯೂರ್ ಲವ್ ಸ್ಟೋರಿ ಅಂತ ಇರೋದು. ಅದೇ ಮಣಿರತ್ನಂ ಅವರು ಅದೇ ಮಾಡಿರೋದು, ಯೋಗರಾಜ್ ಭಟ್ ಅವರು ಅದೇ ಮಾಡ್ತಾರೆ, ಸುಮಾರು ಜನ ಅದೇ ಮಾಡ್ತಾರೆ, ಅವ್ರವ್ರ ರೀತಿಲಿ ಮಾಡ್ತಾ ಇದ್ದಾರೆ ಅಷ್ಟೇ. ಆ್ಯಕ್ಚುಲಿ ಇವಾಗ ನೀವು ತೊಗೊಂಡಿದ್ದ ಹೆಸರುಗಳು ಅದು ರೇರ್. ಅಂತರ ವೈಲೆಂಟಾಗಿ ಒಂದು ಲವ್ ಮಾಡೋದು ಅದು ರೇರ್. ಅದು ವರ್ಕ್ ಆಗಿದೆ, ಓಕೆ ಫೈನ್. ಬಟ್ ಇಲ್ಲದಿದ್ರು ಈ ಥರ ಒಂದು ನಿಜವಾದ ಇಂಟೆನ್ಸ್ ಲವ್ ಸ್ಟೋರಿ, ಸ್ಟ್ರೇಟ್ ಫಾರ್ವರ್ಡ್ ಎಂಟರ್ಟೈನ್ಮೆಂಟ್, ಕಾಮಿಡಿ, ಇದೆಲ್ಲ ಒಂದು ಫ್ಯಾಮಿಲಿ ಪ್ಯಾಕೇಜ್ ಇರೋ ಸಿನಿಮಾ ಡೆಫಿನೆಟಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಅಲ್ಲಿರೋ ಆಡಿಯನ್ಸ್ ಜಾಸ್ತಿ. ನೀವು ಬೇರೆ ಸಿನಿಮಾ ನೋಡಿದಾಗ ಎ ರೇಟೆಡ್ ಅಂತ ಹಾಕ್ಬಿಟ್ರೆ ಅಲ್ಲಿಗೆ ಟಿಕೆಟ್ ತೊಗೊಳ್ಳೋರು ಕಡಿಮೆ ಆಗ್ತಾರೆ, ಅಂದರೆ ಬಿಕಾಸ್ ದೇ ಹ್ಯಾವ್ ಟು ಬಿ ಅಬವ್ 18. ಬಟ್ ಇಲ್ಲಿ ಚಿಕ್ಕ ಮಕ್ಕಳು ಎಂಟ್ರ್ ಆಗ್ಬೋದು, ಫ್ಯಾಮಿಲಿ ಜೊತೆ ಹೋಗ್ಬೋದು ಎಲ್ಲರೂ. ಸೊ ಆ ಪ್ರಾಬ್ಲಮೇ ಇರಲ್ಲ, ಜಾಸ್ತಿ ಆಡಿಯನ್ಸ್ ಇರ್ತಾರೆ. ಸೊ ಐ ರಿಯಲಿ ಫೀಲ್ ದಿಸ್ ಇಸ್ ಡೆಫಿನೆಟ್ಲಿ ಎನ್ ಎರಾ ಫಾರ್ ಯೋಗರಾಜ್ ಭಟ್ಸ್ ನ್ಯೂ ಲವ್ ಸ್ಟೋರಿ. ಕೆಲವೊಂದು ಕಡೆ ಡೆಬ್ಯೂಗೆ ತುಂಬ ದೊಡ್ಡ ಸಿನಿಮಾ ನಿಮ್ಮ ಪಾಲಿಗೆ. ಮತ್ತೊಂದು ಕಡೆ ನೋಡೋದಾದರೆ ಜನ್ರೇಷನಿಂದ ಜನ್ರೇಷನ್ ಬದಲಾಗ್ತಿದ್ರು ಕೂಡ ಯೋಗರಾಜ್ ಭಟ್ರ ಥಿಂಕಿಂಗ್ ಕೆಪಾಸಿಟಿ ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದರೆ ಇವತ್ತಿನ ಜೆನ್ಸಿ ಕಿಡ್ಸ್ಗಳ ಜೊತೆ ಕೂತ್ಕೊಂಡು ಅದಕ್ಕಿಂತ ಡಬಲ್ ಮಾತಾಡ್ತಾರೆ, ಅದಕ್ಕಿಂತ ಡಬಲ್ ಐಡಿಯಾಸ್ ಕೊಡ್ತಾರೆ. ಸೊ ಅವ್ರ ಜೊತೆ ಕತೆ ವಿಚಾರದಲ್ಲಿ ಎಕ್ಸೈಟ್ ಆಗ ಕಾರಣ ಏನಾಗಿತ್ತು? ಮೊದಲ ಸಿನಿಮಾ, ಮೊದಲ ಕತೆ ನೀವು ಕೇಳಿದಾಗ. ನಾನು ಆಡಿಷನ್ಗೆ ಬರ್ತಿರ್ಬೇಕಾದ್ರೆ ಯಾವ ರೋಲ್ ಅಂತಲೂ ಕೇಳಿಲ್ಲ, ಜಸ್ಟ್ ಯೋಗರಾಜ್ ಸರ್ ಅಂತಂದರೆ ನನ್ಗೆ ಗೊತ್ತೇ ಇಲ್ಲ. ಯೋಗರಾಜ್ ಸರ್ ನೇಮ್ ಕೇಳ್ಕೊಂಡು ನಾನು ಸಿನಿಮಾ ಆಡಿಷನ್ ಕೊಡೋಕೆ ಬಂದಿದ್ದೀನಿ. ಸ್ಟೋರಿ ಕೇಳಿದ್ದು ಕೂಡ ನಾನು ಸೆಲೆಕ್ಟ್ ಎಲ್ಲ ಆದಮೇಲೆ. ಎಕ್ಸೈಟ್ ಅಂತ ಅನ್ನೋದಕ್ಕಿಂತ ವಾಸ್ ಲೈಕ್ ಹ್ಯಾಪಿ, ನರ್ವಸ್ನೆಸ್ ಎಲ್ಲ ಇತ್ತು. ದ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಬಂದರೂ ಕೂಡ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಎಲ್ಲೋ ಒಂದು ಇನ್ನೋಸೆನ್ಸ್ ತುಂಬ ವರ್ಕ್ ಆಗುತ್ತೆ ನನ್ನ ಕ್ಯಾರೆಕ್ಟರಲ್ಲಿ. ತುಂಬ ಎಕ್ಸೈಟ್ ಆಗಿದೆ. ಭಾಳ ಮುಖ್ಯವಾಗಿ ಭಟ್ರ ಸಿನಿಮಾ ಅಂತಂದರೆ ಒಂದು ಲೊಕೇಶನ್ಸ್ ಮತ್ತು ಆ ಬ್ಯೂಟಿ, ನಿಜಕ್ಕೂ ಆ ಫ್ರೇಮ್ ನೋಡ್ತಿರೋ ಒಂದು ಚಿತ್ರ ನೋಡ್ದಂಗೆ ಆಗುತ್ತೆ, ಪೇಂಟಿಂಗ್ ನೋಡ್ದಂಗೆ ಅನಿಸುತ್ತೆ. ಸೊ ನೀವು ಬಿಟ್ಟಿರುವಂಥ ಕಂಟೆಂಟ್ಗಳಲ್ಲಿ ಭಾಳ ಮುಖ್ಯವಾಗಿ ಅದೊಂದು ಫೋರ್ಟ್ ಇದೆಯಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಜಾಗ. ಅದು ಎಲ್ಲಿ ಇಡೀ ಸಿನಿಮಾದ ಕತೆ ಸುತ್ತಮುತ್ತ ಅಲ್ಲೇ ನಡೀತಾ ಹೇಗೆ? ನಾನು ಇಲ್ಲದಿದ್ರು ಆ ಸಿನಿಮಾ ಮಾಡಿರೋರು, ಆ ಫೋರ್ಟ್ ಇಟ್ಕೊಂಡು ಅವ್ರಿಗೆ ಆ ಥರ ಲೊಕೇಶನ್ ಎಲ್ಲವು ಮತ್ತೆ ನೆನಪಾಗ್ತಿದೆ, ಭಟ್ರೆ ಮಾತಾಡ್ದಾಗ್ತದೆ. ಅಲ್ಲ, ಅದು ಒಳ್ಳೇದಲ್ವ ಎಲ್ಲೋ ಒಂದು ಕಡೆ. ತುಂಬಾ ಸ್ಪೆಂಡ್ ಮಾಡಿ ಸುಮುಖ ಇವಾಗ ಯೋಗರಾಜ್ ಸರ್ ಆಗ್ಬಿಟ್ಟು. ಸೀರಿಯಸ್ಲಿ ಅವ್ರಿಗೆ ಅದ್ರ ಮೇಲೆ ಇದ್ದಿದ್ದು ಪ್ಯಾಷನ್ ಹೆಂಗಿತ್ತು ಫಸ್ಟ್ ಡೇ ಇಂದ. ಅವ್ರ ಕತೆ ಹೇಳೋದೇ ಹಿಂಗೆ, ಫಸ್ಟ್ ಫೋರ್ಟ್ ಬರೋದು ಬಿಡೋರು, ಸ್ಕೆಚ್ ಮಾಡಿಬಿಡೋರು. ನೋಡಿ ಇದೇ ಜಾಗ ನಾವು ಹೋಗ್ತಾ ಇರೋದು, ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಶೂಟಿಂಗ್, ಇದ್ರಲ್ಲಿ ಹಿಂಗಾಗುತ್ತೆ ಹಂಗಾಗುತ್ತೆ. ಸೊ ಈಸ್ ವೆರಿ ಕ್ಲಿಯರ್ ಅಬೌಟ್ ಲೊಕೇಶನ್ಸ್. ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ, ಪ್ರಕೃತಿ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಅದು ಆ ದೇವಿ ನಮ್ಮನ್ನು ಬಿಟ್ಕೊಡಲ್ಲ. ಅವ್ರ ಕನೆಕ್ಷನ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಕೃತಿ ಜೊತೆ. ಅವ್ರು ಹಿಂಗೆ ಹೇಳ್ತಾರೆ, ಇವತ್ತು ಮಳೆ ಬರುತ್ತೆ ಅಂದರೆ ಮಳೆ ಬರುತ್ತೆ. ಶೂಟ್ ದಿನ ಮಳೆ ಅಂತಾನೆ ಮಳೆ ಬರ್ತಿತ್ತು. ನಂಗೆ ಅರ್ಧ ಮಳೆಲೂ ಶೂಟ್ ಮಾಡಿದ್ದೀವಿ, ರಿಯಲ್ ರೇನ್ ಎಫೆಕ್ಟಲ್ಲೂ ನಾವು ಶೂಟ್ ಮಾಡಿದ್ದೀವಿ. ಅವ್ರು ಏನು ಅಂತಿರೋ ಅವತ್ತಿನ ಅದೇ ಥರ ಇರ್ತಿತ್ತು ನಮ್ಮ ಶೂಟಿಂಗ್ ಸೆಟ್.